ಇನ್ನು 3 ಡಿಸಿಎಂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಆಗಾಗ ಈ ವಿಚಾರ ಕೇಳಿ ಬರ್ತಾನೆ ಇರುತ್ತೆ. ಇದೀಗ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ 3 ಡಿಸಿಎಂ ವಿಚಾರ ಮತ್ತೆ ಶುರುವಾಗ್ತಾ ಇದೆ. ಈ ವಿಚಾರವಾಗಿ ಕಸುವು ಕಟ್ಟೋ ಕೆಲಸ ಮತ್ತೆ ಶುರುವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಹೂಡಿರುವಂತ ಈ ಸೈಲೆಂಟ್ ಅಸ್ತ್ರಕ್ಕೆ ಕೆಲ ನಾಯಕರುಗಳು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಡಿಸಿಎಂ ಕುಡಿದು ಅದು ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ, ಅದನ್ನ ನಾವು ಹೇಳಲಿಕ್ಕಾಗಲ್ಲ. 3 ಡಿಸಿಎಂ ಹುದ್ದೆ ಸದ್ಯ ಕಾಂಗ್ರೆಸ್ ಮನೆಯಲ್ಲಿ ಚರ್ಚೆ ಆಗ್ತಾ ಇರೋದು ಇದೇ ವಿಚಾರ. ಈ ಹಿಂದೆ ಕೂಡ 3 ಡಿಸಿಎಂ ಮಾಡಬೇಕು ಅಂತ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿನೇ ಹೇಳಿದ್ರು. ಇದರ ಬೆನ್ನಲ್ಲೇ ಬಹಿರಂಗ ಹೇಳಿಕೆ ನೀಡದಂತೆ ಕಾಂಗ್ರೆಸ್ ಹೈಕಮಾಂಡ್ ಡಿಸಿಎಂ ವಿಚಾರವನ್ನ ತಣ್ಣಗಾಗಿಸಿತ್ತು. ಆದ್ರೆ ಕೈಮನೆಯಲ್ಲಿ ಮತ್ತೊಂದು ಪವರ್ ಸೆಂಟರ್ ತೆರೆ ಮರೆಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದೆ. ಅದೇನು ಅಂದ್ರೆ, ದೆಹಲಿಗೆ ಹೋಗೋಕ್ಕೂ ಮುನ್ನ ದಲಿತ ಮುಖಂಡರ ಜೊತೆ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದ್ರು. ಕೆಲ ದಿನಗಳ ಹಿಂದೆ ಡಿಸಿಎಂ ವಿಚಾರವಾಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿಲ್ಲ ಎನ್ನುತ್ತಲೇ ಮೀಸಲು ಕ್ಷೇತ್ರಗಳ ಜವಾಬ್ದಾರಿ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಡಿಸಿಎಂ ಕುಡಿದು ಅದು ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ, ಅದನ್ನ ನಾವು ಹೇಳಲಿಕ್ಕಾಗಲ್ಲ. ಆ ಥರ ಯಾವುದೇ ಡಿಮಾಂಡ್ ನಾವು ಮಾಡಿಲ್ಲ. ಅದು ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ, ಅವ್ರಿಗೆ ಯೋಚನೆ ಅದು. ಎಲೆಕ್ಷನ್ ಬಿಫೋರ್ ಕೊಟ್ಟರೆ ಅನುಕೂಲ ಆಗುತ್ತೆ. ಇಲ್ಲ ನೋಡಲ್ಲ, ಅದು ಎಂಥ ವಿಚಾರ ಮಾಡಬೇಕಾದ್ರು ಪಕ್ಷದ ಅದು. ಏನು ಮಾಡಿದ್ರೆ ಏನಾಗುತ್ತೆ, ಮಾಡಿದ್ರೆ ಅನುಕೂಲ ಆಗುತ್ತದ ಇಲ್ಲ ಅಂತ ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ಸೊ ನಾವ್ಯಾರು ಕೂಡ ಡಿಮಾಂಡ್ ಮಾಡಿಲ್ಲ. ಡಿಸಿಎಂಗೆ ಸತೀಶ್ ಜಾರಕಿಹೊಳಿ ಅವರು ಪಟ್ಟಿದ್ದಾರೆ. ಇಲ್ಲ, ನಾವು ಯಾವ್ದು ಪಟ್ಟಿಡ್ದಿಲ್ಲ, ನಾವು ಯಾವುದು ಕೂಡ ಡಿಮಾಂಡ್ ಮಾಡಿಲ್ಲ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತೀವಿ. ಅದು ಒಂದೇ ಮೀಸಲಾತಿಲ್ಲ, ಎಂಟೈರ್ ನಮ್ಗೆ ಎಲ್ಲಿದೆ ನಮ್ಮ ಶಕ್ತಿ ಅಲ್ಲೆಲ್ಲ ನಾವು ಪರ್ಸನಲ್ ಆಗಿ ಹೋಗ್ತೀವಿ. ಬರೀ ಮೀಸಲಾತಿ ಅಲ್ಲ, ಎಲ್ಲ ಕಡೆ ಹೋಗ್ಲಿಕ್ಕೆ ನಮ್ಗೆ ಎಲ್ಲೆಲ್ಲ ಅವಕಾಶ ಇದೆ ಎಲ್ಲ ಕಡೆ ಹೋಗಿ ಬರ್ತೀವಿ. ಇಲ್ಲ, ಅದು ಇದ್ದೇ ಅದ್ರ ಜೊತೆಗೆ ಬೇರೆ ಕಡೆ ಮಾಡ್ತೀವಿ. ಇದರ ಬೆನ್ನಲ್ಲೇ ಮಾತನಾಡಿರುವ ಸಚಿವ MB ಪಾಟೀಲ್, ನಾನು ಬಹಿರಂಗವಾಗಿ ಮಾತನಾಡಲ್ಲ, ಹೈಕಮಾಂಡ್ ಮುಂದೆ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಸತೀಶ್ ಅವರ ಅಭಿಪ್ರಾಯ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರಾಗಲಿ ಹಿಂದೆನೂ ಕೂಡ ಇದೆಲ್ಲ ಬಗ್ಗೆ ಡಿಮಾಂಡ್ ಇತ್ತು. ಈಗ ಇದು ಪಕ್ಷದ ಒಳಗಡೆ ನಾನು ಹೊರಗಡೆ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸ ಅಲ್ಲ. 3 ಆಗಬೇಕು, ಏನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಬೇಡ, ಎಲ್ಲನೂ ಕೂಡ ಪಕ್ಷದ 4 ಕೋಟಿ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಅದನ್ನು ನಾನು ಇಲ್ಲೇನು ಹೇಳೋದಿಲ್ಲ, ನಾನು ಬಹಿರಂಗವಾಗಿ ಹೇಳೋದು. ನನ್ನ ಅಭಿಪ್ರಾಯ ಏನಿದೆ ನಾನು ಪಕ್ಷದಲ್ಲಿ ಹೇಳ್ತೇನೆ. ಸಂಬಂಧಿಸಿದವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ಸುರ್ಜೇವಾಲಾ ಅವರಿಗೆ, ವೇಣುಗೋಪಾಲ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಹೇಳ್ತೇವೆ. ಸಂಬಂಧಿಸಿದವರು ನಮ್ಮ ಅಭಿಪ್ರಾಯ ಅಲ್ಲಿ ಹೇಳ್ತೇವೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ. ಅವರವರ ಅಭಿಪ್ರಾಯ ಹೇಳೋದಕ್ಕೆ ಯಾರು ನಿರ್ಬಂಧನೆ ಹಾಕೋದು ಇಲ್ಲ. ಅವರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ಅದನ್ನ ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರೋದು. ಆದ್ರೆ ಆಗ್ಬೋದು, ಕೇಳೋದ್ರಲ್ಲಿ ತಪ್ಪೇನೇ ಇಲ್ಲ. ಆದರೆ ತೀರ್ಮಾನ ಯಾರು ಮಾಡಬೇಕು? ಹೈಕಮಾಂಡ್. ನನಗೆ ಗೊತ್ತಿಲ್ಲಪ್ಪ, ಆದರೆ ಕೇಳೋದು ತಪ್ಪೇನಲ್ಲ. ತೀರ್ಮಾನ ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದೆ. ವರಿಷ್ಠರ ಎದುರು ಸತೀಶ್ ಜಾರಕಿಹೊಳಿ ಲೋಕಸಭೆ ಚುನಾವಣೆಗೂ ಮುನ್ನವೇ 3 ಡಿಸಿಎಂ ಹುದ್ದೆ ಸೃಷ್ಟಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. SC, ST ಹಾಗೂ ಲಿಂಗಾಯತ ಸಮುದಾಯದವರಿಗೆ ಡಿಸಿಎಂ ಹುದ್ದೆ ನೀಡಿದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಲಿದೆ ಅಂತ ಕಿವಿಮಾತು ಹೇಳಿದ್ದಾರಂತೆ. ಇಷ್ಟೇ ಅಲ್ಲ, ಲೋಕಸಭೆ ಚುನಾವಣೆಗೆ ಮೀಸಲು ಕ್ಷೇತ್ರಗಳ ಜವಾಬ್ದಾರಿ ತಮಗೆ ನೀಡಬೇಕು, ಟಿಕೆಟ್ ನಿರ್ಧಾರದ ವೇಳೆ ದಲಿತ ನಾಯಕರನ್ನು ಸಹ ಪರಿಗಣಿಸಬೇಕು ಅಂತ ತಿಳಿಸಿರುವ ಬಗ್ಗೆ ಮಾಹಿತಿ ಇದೆ. ಇದರ ಜೊತೆಗೆ ಲೋಕಸಭೆ ಚುನಾವಣೆಗೂ ಮುನ್ನ ದಲಿತ ಸಮಾವೇಶಕ್ಕೆ ತಯಾರಿ ಮಾಡಿಕೊಂಡಿದ್ದು ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಅತಿರಥರನ್ನ ಸಮಾವೇಶಕ್ಕೆ ಕರೆಸುವ ಪ್ಲಾನ್ಗಳು ಇವೆಯಂತೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವದ ಪ್ರದರ್ಶನ ಮಾಡೋಕೆ ಮತ್ತೊಂದು ಪವರ್ ಸೆಂಟರ್ ಸನ್ನದ್ಧವಾಗಿದೆ. ದಲಿತ ನಾಯಕರ ಈ ಡಿಮ್ಯಾಂಡ್ಗೆ ಲಿಂಗಾಯತ ಮುಖಂಡರ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ದಲಿತ ಅಸ್ತ್ರ ಪ್ರಯೋಗಕ್ಕೆ ಸತೀಶ್ ಮತ್ತು ದಲಿತ ಮುಖಂಡರ ತಂಡ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಇತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿಚಾರಗಳನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ. ಆಡಳಿತ ಮರೆತು ಸದಾ ಒಳಜಗಳದಲ್ಲೇ ಕಾಂಗ್ರೆಸ್ ನಿರತವಾಗಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ರಾಜಕೀಯ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಳ್ಳುವುದರಲ್ಲಿ ನಿಸ್ಸೀಮರಾಗಿರುವ ಸಿದ್ದರಾಮಯ್ಯಗೆ ಸತೀಶ್ ಜಾರಕಿಹೊಳಿ ಉತ್ತಮ ಅಸ್ತ್ರವಾಗಿ ಸಿಕ್ಕಿದ್ದಾರೆ. ಡಿಕೆಶಿ ಅಧಿಕಾರ ವ್ಯಾಪ್ತಿ ಕುಗ್ಗಿಸೋದಕ್ಕೆ ನಿರಂತರ ಪ್ರಕ್ರಿಯೆಗಳು ನಡೀತಾ ಇವೆ. ಇವೆಲ್ಲವುಗಳ ನಡುವೆ ಸೊರಗುತ್ತಿರುವುದು ಆಡಳಿತ ಅನ್ನೋದು ಸಮಸ್ತ ಕನ್ನಡಿಗರ ಚಿಂತೆಯಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಫೋಟೋ ಹಾಕಿ ಬಿಜೆಪಿ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ಡಿಸಿಎಂ ಆಯ್ಕೆ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ನಿಗಮ ಮಂಡಳಿ ಕೂಡ ಆಗಿಲ್ಲ. ಅಧಿವೇಶನದ ವೇಳೆನೆ ಕೆಲವರು ಸಿಗ್ತಾ ಇತ್ತು ಅನ್ಕೊಂಡಿದ್ರು. ಆದ್ರೆ ಅದಿನ್ನು ಯಾವಾಗ ಅನ್ನೋ ಪ್ರಶ್ನೆ ಮೂಡಿದೆ. ಇದೆಲ್ಲ ಲೋಕಸಭೆ ಮೇಲೆ ಎಫೆಕ್ಟ್ ಆದರೂ ಅಚ್ಚರಿ ಇಲ್ಲ.
ಬ್ಯೂರೋ ರಿಪೋರ್ಟ್ TV9.